ಇವತ್ತಿನ ಕಗ್ಗ ನೋಡಿದ್ರೆ ನಂಗೊಂದು ಆನೆ ಮತ್ತು ಕುರುಡ್ರ ಕತೆ ನೆನಪಾಗ್ತದೆ. ಮೊದಲು ಕಗ್ಗ ನೋಡ್ಬೇಡ, ಆಮೇಲೆ ಹೇಳ್ತೀನಿ ಕತೆ. ಅನುಭವದ ಪರಿ ನೂರ್ವರಿಗೆ ನೂರು ನೂರು ಪರಿ, ದಿನವೊಂದರೊಳೆ ಅದೊಬ್ಬಂಗೆ ನೂರು ಪರಿ. ಎಣಿಪುದಾರನುಭವವ ನಾವ ಪ್ರಮಾಣದಲ್ಲಿ, ಮಣಲ ಗೋಪುರವು ಅದು ಮಂಕುತಿಮ್ಮ. ಒಂದ್ಸಲ ಕುರುಡ್ರಿಗೆ ಆನೆ ನೋಡೇ ಇರಲ್ಲ, ಅವರು ಕರ್ಕೊಬರ್ತಾರಂತೆ. ಕರ್ಕೊಬಂದು ಆನೆಯ ಬೇರೆ ಬೇರೆ ಭಾಗಗಳನ್ನು ಮುಡಿಸ್ತಾರಂತೆ. ಒಬ್ಬ ಆನೆಯ ಸೊಂಡಲ್ಲಿ ಮುಟ್ಟಿದ ಹಾವು ಥರ ಹೆಬ್ಬ ಥರ ಇದೆ ಅಂತ ಹೇಳ್ತಾನಂತೆ. ಒಬ್ಬ ಅದರ ಹೊಟ್ಟೆಯನ್ನು ಮುಟ್ಟಿ ಗೋಡೆ ಥರ ಇದೆ ಅಂತ ಹೇಳ್ತಾನಂತೆ. ಒಬ್ಬ ಅದ್ರ ಕಿವಿಯನ್ನು ಮುಟ್ಟಿ ಇದು ಬೀಸಣಿಗೆ ಥರ ಇದೆ ಅಂತ ಹೇಳ್ತಾನಂತೆ. ಒಬ್ಬ ಬಾಲ ಮುಟ್ಟಿ ಹಗ್ಗ ಥರ ಇದೆ ಅಂತ ಹೇಳ್ತಾನೆ. ಅಂದರೆ ಯಾರಿಗೂ ಕೂಡ ಅಂದರೆ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ, ಅದಕ್ಕೆ ಒಂದೊಂದು ವಸ್ತುವಿನ ಹೆಸರು ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಎಲ್ಲರ ಅನುಭವ ಒಂದೇ ರೀತಿ ಇರುತ್ತೆ ಅಂತಿಲ್ಲ. ಒಂದೊಂದು ವಿಷಯದ ಬಗ್ಗೆ ಒಬ್ಬೊಬ್ಬರ ಅನುಭವ ಒಂದೊಂದು ಥರ ಇರುತ್ತೆ. ನನಗೊಂಥರ ಅನುಭವ ಆದರೆ ನಿನಗೆ ಇನ್ನೊಂಥರ ಬೇರೆ ಅನುಭವ ಇದೆಯಾಗಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ. ಅಂದರೆ ಇದೇ ರೀತಿ ಆ ಪರಮಾತ್ಮ ಇದನ್ನಲ್ಲ, ಅವನ ಅನುಭವ ಕೂಡ ಆಗತ್ತೆ ಎಲ್ರಿಗೂ. ಅದು ಬೇರೆ ಬೇರೆ ಥರ ಇರುತ್ತೆ, ಎಲ್ರಿಗೂ ಒಂದೇ ರೀತಿ ಆಗತ್ತೆ ಅಂತ ಏನಿಲ್ಲ. ಆದ್ದರಿಂದ ಒಬ್ಬರ ಅನುಭವ ನನಗಾಗಲಿ ಅಂತ ಚಿಂತೆ ಮಾಡಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರ ಅನುಭವ ಒಬ್ಬೊಬ್ಬರಿಗಿರುತ್ತೆ. ಅದರಿಂದ ಪರಮಾತ್ಮನ ಅನುಭವ ನಮಗೂ ಆಗತ್ತೆ, ನಂಬಿಕೆ ಇಟ್ಕೊಳ್ಬೇಕಷ್ಟೆ. ನಮಸ್ಕಾರಗಳು.